ಹರ್ಷವರ್ಧನ. ಯಾರ ಹೆಸರನ್ನ ಕೇಳಿದರೆ ಇಡೀ ಉತ್ತರ ಭಾರತವೇ ನಡುಗುತ್ತದೆಯೋ ಆತನನ್ನ ದಕ್ಷಿಣ ಭಾರತಕ್ಕೆ ಬಾರದಂತೆ ತಡೆದ ವೀರ ಯಾರು? ಈ ವೀರ ಮತ್ತು ಹರ್ಷನ ನಡುವಿನ ಯುದ್ಧ ಒಂದು ಸೇನೆಯಿಂದ ನಿರ್ಣಯ ಆಗುವ ಯುದ್ಧವಲ್ಲ. ಇದು ಒಂದು ಸಿಂಹದ ಗರ್ಜನೆ ಮತ್ತು ಮತ್ತೊಂದು ಸಿಂಹದ ದಾಳಿಯ ಮಧ್ಯದ ವೀರ ಸಮರ. ಆ ವೀರ ಯಾರೆಂಬುದನ್ನು ಈ ನಾಡಿನ ಶಿಲೆ ಕಲ್ಲುಗಳಿಗೆ ಕೇಳಿ ಅವು ಅವನ ಹೆಸರನ್ನ ಗರ್ಜಿಸಿ ಹೇಳುತ್ತವೆ. ಅವನೇ ದಕ್ಷಿಣ ಪದೇಶ್ವರ ಇಮ್ಮಡಿ ಪುಲಕೇಶಿ. ಈತನ ಸಾಮ್ರಾಜ್ಯ ಹೇಗೆ ಹುಟ್ಟಿತು ಮತ್ತು ಈತನ ಆಳ್ವಿಕೆ ಹೇಗಿತ್ತು ಮತ್ತು ಕೊನೆಗೆ ಈತನ ಅಂತ್ಯ ಹೇಗಾಯಿತು? ಕೊನೆಯಲ್ಲಿ ಈತ ತಲೆಬಾಗಿದನ ಅಥವಾ ಈ ಶತ್ರುಗಳೇ ತಲೆ ತಗ್ಗಿಸುವಂತೆ ಮಾಡಿದನ? ನಾನು ನಿಮ್ಮ ಕನ್ನಡ ಪ್ಯಾಕ್ ಬಾಯ್. ಬನ್ನಿ ವಿಡಿಯೋ ಶುರು ಮಾಡೋಣ. ಅದು ಅನೇಕ ಶತಮಾನಗಳ ಹಿಂದೆ ವಾತಾಪಿಯ ಹೃದಯ ಭಾಗದಲ್ಲಿ ಒಂದು ಸಾಮ್ರಾಜ್ಯ ಬೆಳೆಯುತ್ತಿತ್ತು. ನದಿ ತೀರದ ತುದಿಯಲ್ಲಿ ಗಗನ ಮುಟ್ಟಿದ ಕೋಟೆಗಳು, ಬಿರುಗಾಳಿ ಹೊಡೆದರೂ ಮುರಿಯದ ಶಿಲಾಮೂರ್ತಿಗಳು, ಚಂಡಮಾರುತದಂತೆ ಎದ್ದ ಸಾಮ್ರಾಟ ಇವನೇ ಚಾಲುಕ್ಯರ ಇಮ್ಮಡಿ ಪುಲಕೇಶಿ ದಕ್ಷಿಣ ಪದೇಶ್ವರ. ಅವನ ಹೆಸರೇ ಹೇಳುವಂತೆ ಅವನ ಆಳ್ವಿಕೆ ದಕ್ಷಿಣ ಭಾರತದ ಇತಿಹಾಸವನ್ನೇ ಬದಲಾಯಿಸಿತು. ಆತನ ಹುಟ್ಟು, ಯುದ್ಧಗಳು, ಆತನ ಧ್ಯೇಯ ಇವೆಲ್ಲವೂ ಇಂದಿಗೂ ಸ್ಮರಣೀಯ. ಇಮ್ಮಡಿ ಪುಲಕೇಶಿ ಕ್ರಿಸ್ತಶಕ 610ರಿಂದ 642ರವರೆಗೆ ಚಾಲುಕ್ಯ ಸಾಮ್ರಾಜ್ಯವನ್ನು ಆಳಿದ ಶಕ್ತಿಯುತ ರಾಜ. ಈ ಚಾಲುಕ್ಯ ಸಾಮ್ರಾಜ್ಯವನ್ನು ಕ್ರಿಸ್ತಶಕ 543ರಲ್ಲಿ 1ನೇ ಪುಲಕೇಶಿ ಸ್ಥಾಪಿಸಿರುತ್ತಾನೆ. ದಕ್ಷಿಣ ಮತ್ತು ಮಧ್ಯ ಭಾರತದ ಬಹುಭಾಗವನ್ನು ಆಳಿದ ಈ ಸಾಮ್ರಾಜ್ಯ 6ನೇ ಶತಮಾನದ ಕೊನೆಯ ಭಾಗದಿಂದ ಹಿಡಿದು 12ನೇ ಶತಮಾನದವರೆಗೆ ಪ್ರಭಾವಶಾಲಿಯಾಗಿ ಆಳ್ವಿಕೆಯನ್ನ ಮುಂದುವರಿಸಿತ್ತು. ಇಮ್ಮಡಿ ಪುಲಕೇಶಿ ಚಾಲುಕ್ಯ ಕುಲದಲ್ಲಿ ಹುಟ್ಟಿ ಬಾಲ್ಯದಲ್ಲಿ ಸಹ ತನ್ನ ಕೀರ್ತಿಯನ್ನ ಗಳಿಸಲು ಪ್ರಯತ್ನಿಸಿದನು. ಯುವರಾಜನಾಗಿದ್ದಾಗಲೇ ಅವನು ರಾಜಕೀಯ ತಂತ್ರಗಳನ್ನು ಕಲಿಯುತ್ತಾ ತನ್ನ ಸೈನಿಕ ನೈಪುಣ್ಯತೆಯನ್ನು ತೋರಿಸಲು ಬಯಸಿದನು. ತಂದೆಯಾದ 1ನೇ ಕೀರ್ತಿವರ್ಮನ್ ಅವನಿಂದ ಅಪಾರ ನಿರೀಕ್ಷೆಯನ್ನ ಹೊಂದಿದ್ದನು. ಆದರೆ ಯುವರಾಜನ ಪಯಣ ಸುಲಭವಿರಲಿಲ್ಲ. ಕ್ರಿಸ್ತಶಕ 610ರಲ್ಲಿ ತಂದೆ ಕೀರ್ತಿವರ್ಮನ್ ನಿಧನರಾಗುತ್ತಾರೆ. ನಂತರ ಸಿಂಹಾಸನಕ್ಕಾಗಿ ಆಂತರಿಕ ಹೋರಾಟಗಳು ಪ್ರಾರಂಭವಾಗುತ್ತವೆ. ತಂದೆ ನಿಧನರಾದಾಗ ಮಗ ಪುಲಕೇಶಿ ವಯಸ್ಸಿನ ದೃಷ್ಟಿಯಲ್ಲಿ ರಾಜ ಪದವಿಗೆ ತಯಾರಾಗಿರಲಿಲ್ಲ. ಆದ್ದರಿಂದ ಕೀರ್ತಿವರ್ಮನ್ನ ತಮ್ಮ ಮಂಗಳೇಶನು ತಾತ್ಕಾಲಿಕವಾಗಿ ರಾಜ್ಯದ ಆಡಳಿತವನ್ನು ವಹಿಸೋಕೆ ಮುಂದಾಗ್ತಾನೆ. ಮಂಗಳೇಶನು ತನ್ನ ಆಡಳಿತದಲ್ಲಿ ಪಾಂಡ್ಯರು, ಚೋಳರು ಮತ್ತು ಕದಂಬರನ್ನ ಸೋಲಿಸಿ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ತಾನೆ. ಮುಂದೆ ಪ್ರತಿಯೊಂದು ಕಥೆಯಲ್ಲೂ ಟ್ವಿಸ್ಟ್ ಇರುವಂತೆ ಇಲ್ಲೂ ಸಹ ಮಂಗಳೇಶನು ಇಮ್ಮಡಿ ಪುಲಕೇಶಿಗೆ ರಾಜ್ಯ ಸಿಂಹಾಸನವನ್ನು ಹಸ್ತಾಂತರಿಸದೆ ತಾನೇ ಶಾಶ್ವತವಾಗಿ ರಾಜನಾಗುವುದಕ್ಕೆ ಪ್ರಯತ್ನಿಸ್ತಾನೆ. ಇದನ್ನು ಇಮ್ಮಡಿ ಪುಲಕೇಶಿ ಒಪ್ಪಿಕೊಳ್ಳದೆ ತನ್ನ ಅಧಿಕಾರವನ್ನು ಪ್ರತಿಷ್ಠಾಪಿಸೋಕೆ ತಯಾರಾಗ್ತಾನೆ. ಹೀಗೆ ಮಂಗಳೇಶ ಮತ್ತು ಇಮ್ಮಡಿ ಪುಲಕೇಶಿ ನಡುವಿನ ಆಂತರಿಕ ಯುದ್ಧ ಶುರುವಾಗುತ್ತೆ. ಪುಲಕೇಶಿ ತನ್ನ ತಂತ್ರಜ್ಞಾನ ಮತ್ತು ಮಿತ್ರರ ಸಹಾಯದಿಂದ ಮಂಗಳೇಶನನ್ನು ಸೋಲಿಸಿ ಮತ್ತು ಅವನನ್ನು ಕೊಂದು ಕ್ರಿಸ್ತಶಕ 610ರಲ್ಲಿ ಚಾಲುಕ್ಯ ಸಾಮ್ರಾಜ್ಯದ ಸಿಂಹಾಸನವನ್ನು ದೊರಕಿಸಿಕೊಳ್ತಾನೆ. ಹೀಗೆ ಕ್ರಿಸ್ತಶಕ 610ರಲ್ಲಿ ಇಮ್ಮಡಿ ಪುಲಕೇಶಿ ಸಿಂಹಾಸನವನ್ನು ಪಡೆದು ರಾಜನಾಗುತ್ತಾನೆ. ಮುಂದೆ ಈತ ಸಿಂಹಾಸನವನ್ನು ಮತ್ತಷ್ಟು ಬಲಪಡಿಸಲು ಸೇನಾ ವ್ಯವಸ್ಥೆ ಮತ್ತು ಆರ್ಥಿಕತೆಯನ್ನು ಸುಧಾರಿಸ್ತಾನೆ. ನಂತರ ಪುಲಕೇಶಿ ದಕ್ಷಿಣ ಭಾರತದ ತನ್ನ ಶತ್ರುಗಳನ್ನ ಎದುರಿಸೋಕೆ ಮುಂದಾಗ್ತಾನೆ. ಈತನು ಕದಂಬರನ್ನ ಸೋಲಿಸ್ತಾನೆ. ಪಲ್ಲವರ ಸಾಮ್ರಾಜ್ಯದ ರಾಜ ಮಹೇಂದ್ರವರ್ಮನ ಮೇಲೆ ದಾಳಿ ಕೂಡ ಮಾಡ್ತಾನೆ. ಈ ವಿಜಯದ ಯಾತ್ರೆಗಳಲ್ಲಿ ಅವನು ಬಹುಮುಖ್ಯವಾಗಿ ಬಳ್ಳಾರಿ, ಕರ್ನಾಟಕದಂತ ಅನೇಕ ಭಾಗಗಳನ್ನ ಗೆಲ್ತಾನೆ. ಇಮ್ಮಡಿ ಪುಲಕೇಶಿ ಆಳ್ವಿಕೆಯ ಅತ್ಯಂತ ಮಹತ್ವದ ಕ್ಷಣವೆಂದರೆ ಕ್ರಿಸ್ತಶಕ 618-619ರ ಚಳಿಗಾಲದಲ್ಲಿ ಉತ್ತರ ಭಾರತದ ಶಕ್ತಿಯುತ ಚಕ್ರವರ್ತಿ ಹರ್ಷವರ್ಧನನ ಮೇಲಿನ ಸಾಧಿಸಿದ ಮಹಾ ವಿಜಯ. ಹರ್ಷವರ್ಧನನು ದಕ್ಷಿಣ ಭಾರತವನ್ನು ಆಕ್ರಮಿಸಲು ಯತ್ನಿಸುತ್ತಾನೆ. ಇಮ್ಮಡಿ ಪುಲಕೇಶಿಯ ಸೇನೆ ನರ್ಮದಾ ನದಿಯ ದಂಡೆಯಲ್ಲಿ ಈ ಆಕ್ರಮಣವನ್ನು ತಡೆದು ಚಾಲುಕ್ಯ ಸಾಮ್ರಾಜ್ಯವನ್ನು ಸುರಕ್ಷಿತಗೊಳಿಸಿತು. ಹರ್ಷನ ವಿರುದ್ಧದ ಈ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಕರ್ನಾಟ ಬಲ ಎಂಬ ಸೇನೆಯನ್ನು ಬಳಸಿದ್ದನು. ಈ ಕರ್ನಾಟ ಬಲ ಸೇನೆ ಯಾವ ಮಟ್ಟಿಗೆ ಶಕ್ತಿಯುತವಾಗಿತ್ತೆಂದರೆ ಇದನ್ನು ಉತ್ತರ ಭಾರತದ ರಾಜರುಗಳು ಶಕ್ತಿಯುತ ದಕ್ಷಿಣ ಸೇನೆ ಎಂದು ಭಯಪಡುತ್ತಿದ್ದರು. ಆ ಮಟ್ಟಿಗೆ ಈ ಸೇನೆ ಶಕ್ತಿಯುತವಾಗಿತ್ತು. ನರ್ಮದಾ ನದಿಯ ತೀರದಲ್ಲಿ ನಡೆದ ಈ ಮಹಾಯುದ್ಧದಲ್ಲಿ ಪುಲಕೇಶಿ ಸೈನ್ಯವು ಹರ್ಷನ ಸೇನೆಯನ್ನು ಸೋಲಿಸಿತು. ಈ ವಿಜಯದಿಂದ ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪದೇಶ್ವರ ಎಂಬ ಬಿರುದು ದೊರಕಿತು.
ಇದು ದಕ್ಷಿಣ ಭಾರತದ ರಕ್ಷಕರಾಗಿ ಅವನನ್ನು ಪ್ರತಿಬಿಂಬಿಸಿತ್ತು. ಹರ್ಷನ ಮೇಲೆ ವಿಜಯ ಸಾಧಿಸಿದ ಬಳಿಕ ಇಮ್ಮಡಿ ಪುಲಿಕೇಶಿ ತನ್ನ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸೋಕೆ ಮುಂದಾಗ್ತಾನೆ. ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದ ದ್ವಾರಗಳು ಈಗ ಚಾಲುಕ್ಯರ ಪಾಲಾಗಿರ್ತವೆ. ಅವನು ರಾಜ್ಯವನ್ನು ಗವರ್ನರ್ಗಳು ಮತ್ತು ಶ್ರೇಣಿಕರ ಮೂಲಕ ನಿರ್ವಹಿಸುತ್ತಾನೆ. ಅವನ ಆಡಳಿತವು ಪ್ರಾದೇಶಿಕ ಸ್ವಾಯತ್ತತೆಯನ್ನು ಬೆಂಬಲಿಸುತ್ತಿತ್ತು. ಇದರಿಂದ ಸ್ಥಳೀಯ ಆಡಳಿತ ಸುಗಮವಾಯಿತು. ದಕ್ಷಿಣದ ಚೋಳ, ಚೇರ ಮತ್ತು ಪಾಂಡ್ಯ ರಾಜ್ಯಗಳನ್ನು ಗೆಲ್ಲಲು ಪ್ರಯತ್ನಿಸಿದರು. ಅವನಿಗೆ ಸಂಪೂರ್ಣವಾಗಿ ಆ ಪ್ರದೇಶಗಳನ್ನು ತನ್ನ ಆಡಳಿತಕ್ಕೆ ತರಲು ಸಾಧ್ಯವಾಗಲಿಲ್ಲ. ರಾಜನಿಗೆ ಕೇವಲ ಯುದ್ಧವಲ್ಲ, ಆಡಳಿತ ಕೌಶಲ್ಯವೂ ಕೂಡ ಬೇಕಾಗುತ್ತದೆ. ಅವನು ಸ್ಥಳೀಯ ಸ್ವಾಯತ್ತದ ಆಡಳಿತ ಮತ್ತು ಸಶಕ್ತ ಆರ್ಥಿಕ ವ್ಯವಸ್ಥೆಯನ್ನು ಸ್ಥಾಪಿಸಿದನು. ರಸ್ತೆಗಳು, ನೀರಾವರಿ ವ್ಯವಸ್ಥೆಗಳು, ವ್ಯಾಪಾರದ ಬೆಳವಣಿಗೆ ಇವೆಲ್ಲವೂ ಅವನ ಆದ್ಯತೆಗಳಾಗಿದ್ದವು. ಇಮ್ಮಡಿ ಪುಲಿಕೇಶಿ ಕೇವಲ ಯೋಧನಾಗಿರಲಿಲ್ಲ, ಅವನು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಪ್ರೋತ್ಸಾಹಕನಾಗಿದ್ದನು. ಆತನ ಅರಮನೆಯಲ್ಲಿ ಜ್ಞಾನಿಗಳು, ಕವಿಗಳು ಹಾಗೂ ಕಲಾವಿದರು ಆಶ್ರಯ ಪಡೆದಿದ್ದರು. ಪ್ರಸಿದ್ಧ ಚೀನಿ ಪ್ರವಾಸಿ ಹುಯೆನ್ಸಾಂಗ್ ಕೂಡ ಆತನ ದರ್ಬಾರಕ್ಕೆ ಭೇಟಿ ನೀಡಿ ಚಾಲುಕ್ಯ ಸಾಮ್ರಾಜ್ಯದ ವೈಭವವನ್ನು ವಿವರಿಸಿರ್ತಾನೆ. ಹೀಗೆ ಹೆಚ್ಚುತ್ತಿರುವ ಚಾಲುಕ್ಯ ಶಕ್ತಿಯನ್ನು ಪಲ್ಲವರಿಗೆ ಸಹಿಸಲಾಗಲಿಲ್ಲ. ಪಲ್ಲವರ ಶಕ್ತಿಶಾಲಿ ರಾಜ 1ನೇ ನರಸಿಂಹವರ್ಮ ವಾತಾಪಿಯ ಮೇಲೆ ಆಕ್ರಮಣ ನಡೆಸಲು ಸಿದ್ಧನಾಗ್ತಾನೆ. ಪಲ್ಲವರ ಪ್ರಬಲ ಸೇನೆ ವಾತಾಪಿಯ ಕೋಟೆಗಳನ್ನು ಕಿತ್ತು ಹಾಕಲು ಸಜ್ಜಾಗಿತ್ತು. ಕ್ರಿಸ್ತಶಕ 642ರಲ್ಲಿ ಪಲ್ಲವರ ವಾತಾಪಿಯನ್ನು ಆಕ್ರಮಿಸಿ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾರೆ. ಕೆಲವೆಡೆ ಅವನ ಸಾವಿನ ಬಗ್ಗೆ ಅನೇಕ ಕಥೆಗಳು ಹರಿದಾಡ್ತಾ ಇವೆ. ಅವನನ್ನು ಶತ್ರುಗಳು ಘೋರವಾಗಿ ಹತ್ಯೆ ಮಾಡಿದರು ಎಂಬುದು ಒಂದಾದರೆ, ಅವನು ಪರಾರಿಯಾದ ನಂತರ ಮತ್ತೆ ಸೇರುವ ಪ್ರಯತ್ನ ಮಾಡಿದೆ ಎಂಬುದು ಮತ್ತೊಂದು. ಆದರೆ ಇತಿಹಾಸ ತಾನು ಕಂಡ ಶೂರನನ್ನು ಎಂದೂ ಮರೆಯುವುದಿಲ್ಲ. ಪಲ್ಲವರ ದಾಳಿಯಿಂದಾಗಿ ಹಾನಿಯಾಗಿದ್ದರೂ ಪುಲಿಕೇಶಿ ಹೆಮ್ಮೆ ಮತ್ತು ಗೌರವ ಮರೆಯಾಗಲಿಲ್ಲ. ಅವನ ತರುವಾಯ ದಿಕ್ಕುಗೊಳಿಸಿದವರೇ ಪುನಃ ಚಾಲುಕ್ಯ ಸಾಮ್ರಾಜ್ಯವನ್ನು ಉಜ್ಜೀವನಗೊಳಿಸಿದರು. ಇಮ್ಮಡಿ ಪುಲಿಕೇಶಿ ದಕ್ಷಿಣ ಭಾರತದ ಇತಿಹಾಸವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದನು. ಅವನು ಡೆಕ್ಕನ್ ನಾಡನ್ನು ಏಕೀಕೃತ ಸಾಮ್ರಾಜ್ಯವಾಗಿ ನಿರ್ಮಿಸಿ ಅದನ್ನು ಸದೃಢಗೊಳಿಸಿದನು. ಅವನ ಕೊಡುಗೆಗಳು ಬಹುಮುಖ್ಯವಾಗಿದ್ದರೂ ಅವನ ಸಾಧನೆಗಳು ಇತರ ಚರಿತ್ರಾತ್ಮಕ ವ್ಯಕ್ತಿಗಳ ನೆರವಿನಲ್ಲಿ ಮರೆತು ಹೋಗಿವೆ. ಆದರೆ ದಕ್ಷಿಣ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಇಮ್ಮಡಿ ಪುಲಿಕೇಶಿಯ ವೈಭವ ಮತ್ತು ಆಳ್ವಿಕೆ ಬಹುಮುಖ್ಯವಾಗಿದೆ. ಇಮ್ಮಡಿ ಪುಲಿಕೇಶಿಯ ಕೊಡುಗೆಗಳು: ಬಾದಾಮಿಯ ಗುಹಾಂತರ ದೇವಾಲಯಗಳು ಚಾಲುಕ್ಯರ ಶಿಲಾ ಶಿಲ್ಪ ಶೈಲಿಯ ಅತ್ಯುನ್ನತ ಉದಾಹರಣೆಗಳಾಗಿವೆ. ಇಲ್ಲಿ ಬೌದ್ಧ, ಹಿಂದೂ ಮತ್ತು ಜೈನ ದೇವಾಲಯಗಳ ಮಿಶ್ರ ಆವೃತ್ತಿಯು ದೊರಕುತ್ತದೆ. ಮುಂದೆ ಐಹೊಳೆಯ ಶಾಸನ. ಮೆಗುತಿ ಜೈನ ದೇವಾಲಯದಲ್ಲಿರುವ ಈ ಶಾಸನ ರವಿಕೀರ್ತಿ ಬರೆದಿದ್ದು. ಇದು ಇಮ್ಮಡಿ ಪುಲಿಕೇಶಿಯ ಸೈನಿಕ ವಿಜಯಗಳನ್ನು ವಿವರಿಸುತ್ತದೆ. ಪಟ್ಟದಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯ. ಇಮ್ಮಡಿ ಪುಲಿಕೇಶಿ ಕಟ್ಟಿಸಿದ ಈ ದೇವಾಲಯ ಯುನೆಸ್ಕೋ ವಿಶ್ವ ಪರಂಪರಾ ತಾಣವಾಗಿದೆ. ಮುಂದೆ ಎಲ್ಲೋರಾದಲ್ಲಿನ ಕೈಲಾಸನಾಥ ದೇವಾಲಯ. ಇಮ್ಮಡಿ ಪುಲಿಕೇಶಿ ಇದನ್ನು ನೇರವಾಗಿ ನಿರ್ಮಿಸದಿದ್ದರೂ ಈ ದೇವಾಲಯವು ಆತನ ಕಾಲದಲ್ಲಿ ಮುನ್ನಡೆಗೊಂಡ ಶಿಲ್ಪ ತಂತ್ರವನ್ನು ಪ್ರತಿಬಿಂಬಿಸುತ್ತೆ. ಇಂದಿಗೂ ಸಹ ಇಮ್ಮಡಿ ಪುಲಿಕೇಶಿ ಹೆಸರು ಇತಿಹಾಸದಲ್ಲಿ ಅಮರವಾಗಿದೆ. ಅವನ ಕತೆ ಕೇವಲ ಯುದ್ಧಗಳು ಮತ್ತು ಗೆಲುವಿನ ಕುರಿತು ಮಾತ್ರವಲ್ಲ, ಅದು ಧೈರ್ಯ, ಬುದ್ಧಿವಂತಿಕೆ ಹಾಗೂ ಪ್ರಜಾಪ್ರಭುತ್ವದ ಅಮೋಘ ನಿರೂಪಣೆಯಾಗಿವೆ. ಅವನ ಆಡಳಿತ ಶೈಲಿ ಮತ್ತು ದಿಟ್ಟತೆಯು ಚಾಲುಕ್ಯರ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಿ ಉಳಿಯಿತು. ನಾವು ನೋಡಬಹುದಾದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನ ದೇವಾಲಯಗಳು ಚಾಲುಕ್ಯರ ಅದ್ಭುತ ವಾಸ್ತುಶಿಲ್ಪ. ಅವು ಇಮ್ಮಡಿ ಪುಲಿಕೇಶಿಯ ಹೆಮ್ಮೆಯನ್ನು ಪ್ರತಿಬಿಂಬಿಸುತ್ತವೆ. ಅವನು ಆಳಿದ ಸಾಮ್ರಾಜ್ಯ ಮರೆಯಾದರೂ ಅವನ ಹೆಸರು ಎಂದೂ ಮರೆಯಲಾಗದು. ಅವನ ಹೆಸರಿನ ಪ್ರತಿಧ್ವನಿ ಇಂದಿಗೂ ಬಾದಾಮಿ ಗುಹೆಗಳ ಕುಣಿತದೊಳಗೆ, ಐಹೊಳೆ ಶಾಸನದ ಅಕ್ಷರದೊಳಗೆ ಮತ್ತು ವಾತಾಪಿಯ ಗಾಳಿ ಉಸಿರಾಟದೊಳಗೆ ಜೀವಂತವಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ. ಹೀಗೆ ಕನ್ನಡದ ಮತ್ತು ಅನೇಕ ಮಹಾವೀರರ ಕಥೆಗಳನ್ನು ತಿಳಿದುಕೊಳ್ಳೋಕೆ ನನ್ನ ಯೂಟ್ಯೂಬ್ ಚಾನಲಾದ ಕನ್ನಡ ಫ್ಯಾಕ್ಟ್ ಬಾಯ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್. ಅರಳಿಗಿರದ ನೆರಳಲ್ಲಿ ಹೊಟ್ಟಿಗದು, ಅಗ್ನಿಯ ಹಾನಿ ರಕ್ತದಲ್ಲೇ ಬೆರೆಯಿತು. ಕಾಳಗದ ಗುರುಗು, ಕತ್ತತಿಯ ಎಲಹರಿ, ಶತ್ರುಗಳ ಕನಸಲ್ಲಿ ಉರಿಯುತ್ತಾ ಹೋಗಿತು. ಪುಲಿ ಪುಲಿ ಪುಲಿಕೇಶಿ, ಗಡಿ ಗಡಿ ಗಡಿಕೇಶಿ. ಅವನ ಬೆಳಹುಚ್ಚು
ಘೋಷಿತ ಗರುರವದ ಗಾನವ ಹಾಡೋಣ ಖಚಿತ.